ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಮಾತಾಡ್ತಾ ಇರುವಂತಹದ್ದು 2026 ಕ್ಯಾಲೆಂಡರ್ ವರ್ಷ ಬದಲಾವಣೆ. ಮಾತಾಡ್ತಾ ಇರುವಂತಹ ವಿಶೇಷವಾಗಿರುವಂತಹ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಎಸ್, ತುಂಬಾ ಜನ ಹೆದರ್ಕೊಳ್ಳುವಂಥ ನಕ್ಷತ್ರ ಅಂತಾನು ಹೇಳ್ಬೋದು. ಆಶ್ಲೇಷ ನಕ್ಷತ್ರವೂ ಸಹ ವಿಶೇಷವಾಗಿರೋ ನಕ್ಷತ್ರ. ಇದಕ್ಕೆ ಅಧಿಪತಿ ಬಂದು ಬುಧ ಬರುತ್ತೆ. ವೆರಿ ಕ್ಯಾಲ್ಕುಲೇಟಿವ್ ಇರ್ತಾರೆ. ಬಟ್ ಇವೆಲ್ಲ ಸಮಸ್ಯೆಗಳಿಂದ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಆಗ್ಬಿಡುತ್ತೆ. ಲೈಫ್ ಎಲ್ಲ ಒಂಥರ ಯಾವಾಗಲೂ ನಕ್ಷತ್ರದಲ್ಲಿ ಹುಟ್ಟಿರೋದೇ ಸರಿ ಇಲ್ವೇನೋ ಮೇಡಮ್ ನಾವು ಅನ್ನೋ ರೀತಿಯಲ್ಲಿ ಅವ್ರಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕಂದರೆ ನಿಮ್ಮ ಎಲ್ಲ ನೆಗೆಟಿವ್ ಫೀಲಿಂಗ್ಸು ಆಶ್ಲೇಷ ನಕ್ಷತ್ರದವರಿಗೆ ತುಂಬ ಬೇಗ ಪರಿಣಾಮ ಬೀಳುತ್ತೆ. ಸೊ ವಿಶೇಷವಾಗಿ ಇದು ಕರ್ಕಟಕ ರಾಶಿಯಲ್ಲಿರೋದ್ರಿಂದ ತುಂಬ ಫೀಲ್ ಮಾಡೋ ನಕ್ಷತ್ರ ಇದು. ಎಲ್ಲ ಕರ್ಕಟಕ ರಾಶಿಯಲ್ಲಿ ಬರುವಂತಹ ಪುನರ್ವಸು ಪುಷ್ಯ ಎಲ್ಲದಕ್ಕಿಂತನೂ ತುಂಬ ಮನಸ್ಸಿಗೆ ಸೆನ್ಸಿಟಿವ್ ಆಗಿ ಫೀಲ್ ಮಾಡ್ಕೊಳ್ಳೋ ನಕ್ಷತ್ರ ಈ ಬುಧನ ನಕ್ಷತ್ರ, ಆಶ್ಲೇಷ ನಕ್ಷತ್ರ. ಸೊ ಮುಖ್ಯವಾಗಿ ಕರ್ಕಟಕ ರಾಶಿಗೆ ಅಧಿಪತಿ ಬಂದು ಚಂದ್ರ, ನಕ್ಷತ್ರಕ್ಕೆ ಅಧಿಪತಿ ಬಂದು ಬುಧ. ಸೊ ಏನಾಗುತ್ತೆ, ಒಂಥರ ತುಂಬ ಮೆಂಟಲಿ ಫೀಲ್ ಆಗೋದು, ಎಮೋಷನಲ್ ಜಾಸ್ತಿ ಆಗೋದು, ಕಣ್ಣೀರು ಬೇಗ ಬರುತ್ತೆ. ಕರೆಕ್ಟಾ? ಆಶ್ಲೇಷ ನಕ್ಷತ್ರದವ್ರಿಗೆ ಬೇಗ ಅವ್ರಿಗೆ ಅಳುವಂಥದ್ದೇ ಇಲ್ಲ, ಯಾವಾಗಲೂ ಅವ್ರಿಗೆ ಆನ್ ಆಗೇ ಇರುತ್ತೆ. ಅವ್ರಿಗೆ ಯಾವಾಗಲೂ ಕಣ್ಣೀರು ಬೇಗ ಬರುತ್ತೆ, ಎಮೋಷ್ನಲ್ ಜಾಸ್ತಿ, ಫ್ಯಾಮಿಲಿ ಅಟ್ಯಾಚ್ಮೆಂಟ್ಸ್ ತುಂಬ ಜಾಸ್ತಿ. ಈವನ್ ಯಾರಾದರೂ ಇಷ್ಟಪಡೋದು ಲೈಕ್ ಲವ್ ಅಥವಾ ಏನಾದರೂ ಸಮಸ್ಯೆಗಳ ಅಂತ ನಾವು ಯಾಕೆ ಹೇಳ್ತೀನಿ ಅಂದರೆ ಅದೊಂದು ಸಮಸ್ಯೆ ಆಗ್ಬಿಡುತ್ತೆ. ಅದು ಲವ್ ಅಂತ ಅಂದಮೇಲೆ ಯೂಶಲಿ ಇಟ್ಸ್ ಅ ವೆರಿ ಗುಡ್ ಹ್ಯಾಪಿ ಮೂಮೆಂಟ್ ರೈಟ್ ಇನ್ ಯುವರ್ ಲೈಫ್. ಒಂಥರ ಏನೋ ನಾನು ಇಷ್ಟಪಟ್ಟಿದ್ದು ಹುಡುಗ ನನ್ನ ಜೊತೆ ಇದ್ದಾನೆ, ಇಷ್ಟಪಟ್ಟಿದ್ದು ಹುಡುಗಿ ನಮ್ಮ ಜೊತೆ ಇದ್ದಾರೆ ಅನ್ನುವಂಥ ಒಂದು ಹ್ಯಾಪಿ ಫೀಲ್. ಬಟ್ ಆ ಹುಡುಗಿಯಿಂದನೇ ಇವ್ರಿಗೆ ನೋವಾಗ್ತಿರುತ್ತೆ. ಸೊ ಅದೇ ರೀತಿ ಅದೊಂದು ಸಂದರ್ಭ ನಮಗೆ 2026 ಕಾಣ್ತಿರೋಂಥದ್ದು. ಡಿವೋರ್ಸ್ ಕಾಂಬಿನೇಷನ್ಸ್ ಇದೆ. ತುಂಬ ಕೇರ್ಫುಲ್ ಆಗಿರಿ ಆಶ್ಲೇಷ ನಕ್ಷತ್ರದವರೇ. ಬಿ ವೆರಿ ಕೇರ್ಫುಲ್. ಯಾರೇ ಆಗಲಿ ನೀವು ಹುಟ್ಟಿರುವಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರ ನಿಮ್ಮದು ಆಶ್ಲೇಷ ನಕ್ಷತ್ರವಿದ್ದು ಖಂಡಿತ ನಿಮಗೆ ಈ ಒಂದು ಪ್ರೊಡಿಕ್ಷನ್ಸ್ ಅಪ್ಲೈ ಆಗುತ್ತೆ. ಕರ್ಕಟಕ ರಾಶಿಯಲ್ಲಿ ಹುಟ್ಟಿರ್ತಾರೆ. ಯಾಕಂದರೆ 4 ಚರಣಗಳು ನಾವು ಕರ್ಕಟಕ ರಾಶಿಯಲ್ಲೇ ನೋಡ್ತಿರೋವಂಥದ್ದು. ಅಕಸ್ಮಾತ್ ನಿಮ್ಮ ಹೆಸರು ಈ ಒಂದು ಲೆಟರ್ಸಲ್ಲಿದ್ದರೆ ಡಿ, ಡು, ಡೇ ಮತ್ತು ಡೋ, ಈ ಅಕ್ಷರಗಳಲ್ಲಿ ನಿಮ್ಮ ಹೆಸರಿದ್ರೂ ಸಹ ನೀವು ಡೆಫಿನೆಟ್ಲಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ. ಅಥವಾ ನಿಮ್ಗೆ ಏನಾದರೂ ಬೇರೆ ಹೆಸರುಗಳನ್ನ ಇಟ್ಟಿದ್ರು ಕೂಡ ಸಮಸ್ಯೆಗಳನ್ನೇ. ಅದು ಆದಷ್ಟು ದಯವಿಟ್ಟು ನಿಮ್ಮ ನಕ್ಷತ್ರದ ಪ್ರಕಾರ ನಿಮ್ಮ ಚರಣಕ್ಕೆ ಸಂಬಂಧಪಟ್ಟಿರುವಂಥ ಲೆಟರ್ಸ್ನೇ ನೀವು ಫಾಲೋ ಮಾಡಿ. ದಟ್ ವಿಲ್ ಬಿ ದ ಬೆಸ್ಟ್ ಮೆಥಡ್ ನಿಮ್ಮ ಲೈಫ್ ಪ್ರಾಸ್ಪರಿಟಿಗೋಸ್ಕರ, ಲೈಫ್ ಸಕ್ಸಸ್ಗೋಸ್ಕರ. ಎಷ್ಟೋ ಜನ ಅಲ್ಲಿ ಯಾವುದೋ ನಕ್ಷತ್ರದ ಲೆಟರ್ನ ತೊಗೊಳ್ತೀರಾ, ಇಲ್ಲಿ ಯಾವುದೋ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ, ನೀವು ಅವೆರಡು ಮ್ಯಾಚ್ ಆಗೋದಿಲ್ಲ. ಅವಾಗ ಏನಾಗುತ್ತೆ, ನಿಮಗೆ ಲೈಫಲ್ಲಿ ಫ್ಯೂಚರಲ್ಲಿ ತುಂಬ ಸಮಸ್ಯೆಗಳಾಗ್ತಿರುತ್ತೆ. ಏನೋ ಒಳ್ಳೇದಾಗುವಂಥದ್ದು ಇರುತ್ತೆ, ಬಟ್ ನಿಮ್ಗೆ ಅದು ಮ್ಯಾಚ್ ಆಗ್ತಿರೋದಿಲ್ಲ. ಸಿ ಯು ಹ್ಯಾವ್ ಅ ಲೈನ್, ಆ ಲೈನ್ ಕನೆಕ್ಟಿವಿಟಿನೇ ಇರೋದಿಲ್ಲ. ಸೊ ಆದಷ್ಟು ಅದನ್ನು ಇಡ್ತಾ ಹೋಗಿ. ನಾನು ಎಷ್ಟು ಜನ ಈಗ ಹುಟ್ಟಿರೋ ಮಕ್ಕಳಿಗೆ ನಾನು ಹೇಳ್ತಾನೆ ಇರ್ತೀನಿ, ತಂದೆ ತಾಯಿ ಯಾವಾಗ ಕನ್ಸಲ್ಟೇಷನ್ಸ್ ತೊಗೊಳ್ತಿರ್ತಾರೆ ಅವ್ರಿಗೆ ತಿಳಿಸ್ತೀವಿ, ದಯವಿಟ್ಟು ಇದರಲ್ಲೇ ಹೆಸರಿಡಿ. ಇಲ್ಲ ಗೋ ಫಾರ್ ನ್ಯೂಮರಾಲಜಿ, ಇಲ್ಲ ಸಂಪೂರ್ಣವಾಗಿ ಚೇಂಜ್ ಮಾಡ್ಕೊಳ್ಳಿ, ನ್ಯೂಮರಾಲಜಿಗೆ ಹೋಗಿ ಸಂಖ್ಯೆಗಳ ಪ್ರಕಾರವಾಗಿ ನಿಮಗೆ ಅದು ಖಂಡಿತ ಪಾಸಿಟಿವ್ ವೈಬ್ರೇಷನ್ಸ್ ಬರ್ತಿದೆ ಅಂದರೆ ಅದಕ್ಕೂ ಸಹ ನೀವು ಅದನ್ನು ಫಾಲೋ ಮಾಡ್ಬೋದು. ಮುಖ್ಯವಾಗಿ ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರ ಅಂತಿದೆ. ಅದು 17 ವರ್ಷ ಇರ್ತದೆ. ಬುಧನ ಮಹಾದಶ ಏನಾದ್ರು ನಡೀತಿದ್ರೆ ನಿಮಗೆ 17 ವರ್ಷಗಳ ಒಂದು ಮಹಾದಶ ಭುಕ್ತಿ ನಡೆಯುತ್ತೆ. ಸೊ 2026 ಡಿವೋರ್ಸ್ ಸಮಸ್ಯೆಗಳು ಒಂದಾದರೆ ಲವ್ ಪ್ರಾಬ್ಲಮ್ಸು ಕೂಡ ಆಗುವಂಥದ್ದು. ಅಂದರೆ ಅಕಸ್ಮಾತ್ ಮದುವೆ ಆಗಿತ್ತು ಅಂದರೆ ಡಿವೋರ್ಸು, ಮದುವೆ ಆಗದೆ ಇರೋರಾದರೆ ಲವ್ ಸಪ್ರೇಷನ್ಸ್ ಆಗುವಂಥದ್ದು. ನೀವು ಈಗ ಆಲ್ರೆಡಿ ಯಾರಾದರೂ ಆಶ್ಲೇಷ ನಕ್ಷತ್ರದವ್ರು ಇದ್ದು ಹುಡುಗ ಹುಡುಗಿ ನೀವು ಲವ್ ಮಾಡ್ತಿದ್ದು ಮುಂದಕ್ಕೆ ಫ್ಯೂಚರಲ್ಲಿ ಮದುವೆ ಆಗಬೇಕು ಅನ್ನೋಂಥ ಪ್ಲಾನಿಂಗ್ಸ್ ಏನಾದರೂ ಇಟ್ಕೊಂಡಿದ್ರೆ ಸಪ್ರೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಬಿ ವೆರಿ ಕೇರ್ಫುಲ್. ಅಥವಾ ಯಾವುದಾದ್ರೂ ನೀವು ಇಷ್ಟಪಡ್ತಿರೋಂಥ ವ್ಯಕ್ತಿ ಇನ್ನು ಮದುವೆ ವಿಚಾರವಾಗಿಲ್ಲ, ಬಟ್ ಎಲ್ಲೋ ಇದ್ದಾರೆ, ಅವ್ರು ನನಗೆ ಯಾಕೆ ಸಿಗ್ತಿಲ್ಲ, ಅವ್ರು ಯಾಕೆ ನನ್ನ ಲೈಫಲ್ಲಿ ಬರ್ತಿಲ್ಲ, ಅಥವಾ ಅವ್ರು ಇದ್ದವ್ರು ನನ್ನಿಂದ ಯಾಕೆ ದೂರ ಆದರು, ಎಷ್ಟೋ ಸಲ ಸಪ್ರೇಷನ್ಸ್ ಆಗಿರುತ್ತೆ ವಿತೌಟ್ ರೀಸನ್ಸ್, ನಿಮ್ಗೆ ಗೊತ್ತಾಗಲ್ಲ. ಈ ರೀತಿ ಸಮಸ್ಯೆಗಳು 2026 ಸಹ ಕಾಡ್ತಿದೆ. ಇಂಪಾರ್ಟೆಂಟ್ ಆಗಿರೋಂಥ ಫ್ರೆಂಡ್ಸು ಅಂದರೆ ತುಂಬ ನನಗೆ ಅವ್ರು ತುಂಬ ಕ್ಲೋಸ್ ಫ್ರೆಂಡು, ತುಂಬ ಹೆಲ್ಪ್ ಮಾಡ್ತಿದ್ರು, ನನಗೆ ತುಂಬ ಕ್ಲೋಸ್ ಆಗಿರೋರು ಕೂಡ ಅವರು ಸಹ ನಿಮ್ಮಿಂದ ದೂರ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ ಬಿ ವೆರಿ ಕೇರ್ಫುಲ್. ಸ್ವಲ್ಪ ರಿಲೇಷನ್ಶಿಪ್ಸ್ ಸಮಸ್ಯೆಗಳು ಜಾಸ್ತಿ ಇದೆ. ಲಕ್ಕಿ ನಂಬರ್ಸ್ ಅಂತ ಹೇಳೋಕ್ಕೋದ್ರೆ ಆಶ್ಲೇಷ ನಕ್ಷತ್ರದವರೆಗೆ 1, 4 and 7. ಸೊ ಈ 3 ಸಂಖ್ಯೆಗಳನ್ನ ನೀವು ಏನೋ ಒಂದು ಇಂಪಾರ್ಟೆಂಟ್ ಈವೆಂಟ್ಸ್ ಇದೆ ಮ್ಯಾಮ್, ಇದು ನಂಗೆ ತುಂಬ ಇಂಪಾರ್ಟೆಂಟು, ಏನೋ ಒಂದು ಈವೆಂಟ್ ಅಟೆಂಡ್ ಮಾಡೋಕ್ಕೆ ಹೋಗ್ತೀನಿ, ಅಥವಾ ಏನೋ ಒಂದು ಕಾಲೇಜ್ ಅಡ್ಮಿಷನ್ಗೆ ಹೋಗ್ತಿದ್ದೀನಿ, ಇಂಟರ್ವ್ಯೂಗೆ ಹೋಗ್ತಿದ್ದೀನಿ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಈವೆಂಟ್ ಇದ್ದರೆ ಈ ಡೇಟ್ಸ್ನ ಖಂಡಿತ ಫಾಲೋ ಮಾಡಿ. ಲಕ್ಕಿ ಡೇಸ್ ಮುಖ್ಯವಾಗಿ ಸಂಡೇ ಆ್ಯಂಡ್ ವೆನ್ಸ್ಡೇ ಇದೆ. ಸೊ ಈ ಡೇಸ್ನು ಸಹ ನೀವು ಖಂಡಿತ ಫಾಲೋ ಮಾಡ್ಬೋದು. ಇಂಪಾರ್ಟೆಂಟ್ಲಿ ಈ ಒಂದು ವಿಶೇಷವಾಗಿರುವಂತಹ ಕ್ರಿಸ್ಟಲ್ ಬ್ರೇಸ್ಲೆಟ್ಟು ಆಶ್ಲೇಷ ನಕ್ಷತ್ರದವರು ಕರ್ಕಾಟಕ ರಾಶಿ ಹುಟ್ಟಿರೋಂಥವ್ರು 2026ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥದ್ದು. ನಿಮ್ಮ ಲೈಫಲ್ಲಿ ಆಗ್ತಿರುವಂಥ ಅಡಚಣೆಗಳು, ಲೈಫಲ್ಲಿ ಆಗ್ತಿರುವಂಥ ಸಮಸ್ಯೆಗಳು, ಏನೇನೆಲ್ಲ ಫ್ಯಾಮಿಲಿ ಇಶ್ಯೂಸ್ ನಡೀತಿದೆ, ರಿಲೇಷನ್ಶಿಪ್ ಇಶ್ಯೂಸ್ ನಡೀತಿದೆ, ಇವೆಲ್ಲದಕ್ಕೂ ಸಹ ತುಂಬ ಇಂಪಾರ್ಟೆಂಟ್ಲಿ ಪ್ರೊಟೆಕ್ಟ್ ಮಾಡುವಂತಹ ವಿಶೇಷವಾಗಿರುವಂತಹ ಬ್ರೇಸ್ಲೆಟ್ ಇದು. ಕ್ರಿಸ್ಟಲ್ಸಲ್ಲಿರುವಂಥದ್ದು ಪ್ಯೂರ್ ಕ್ರಿಸ್ಟಲ್ಸ್ ಇರುತ್ತೆ. ಸೊ ನೀವೇನಾದ್ರು ತೊಗೊಳ್ಬೇಕು ಖಂಡಿತ ಕಾಂಟ್ಯಾಕ್ಟ್ ನಂಬರ್ಸ್ ಕಾಲ್ ಮಾಡಿದೆ ನಮ್ಮ ಸ್ಟಾಫ್ ನಿಮ್ಗೆ ಗೈಡ್ ಮಾಡ್ತಾರೆ. ಇಲ್ಲ ಮ್ಯಾಮ್ ನಾನು ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳಬೇಕು, ಕನ್ಸಲ್ಟೇಷನ್
ಕನ್ಸಲ್ಟೇಷನ್ ಮೂಲಕ ನಾನು ತೊಗೋಬೇಕು, ನನ್ನ ಲೈಫಲ್ಲಿ ಬೇರೆ ಏನೇನೋ ಸಮಸ್ಯೆಗಳು ನಡೀತಿದೆ, ಖಂಡಿತ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ ಕನ್ಸಲ್ಟೇಷನ್ ಮೂಲಕ ಅಪಾಯಿಂಟ್ಮೆಂಟ್ ಮೂಲಕ ನೀವು ನನ್ನನ್ನು ನೇರವಾಗಿ ಸಹ ಭೇಟಿ ಆಗ್ಬೋದು, ಅಥವಾ ಫೋನಲ್ಲೂ ಸಹ ನೀವು ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನ ತೊಗೋಬೋದು. ಸರಳವಾಗಿರುವಂಥ ಪರಿಹಾರಗಳು ನಿಮಗೆ ಯೂಶಲಿ ಫಸ್ಟ್ ಸಜೆಷನ್ಸೇ ಅದು. ಇಲ್ಲೋ ನಿಮ್ಮ ಪರಿಹಾರಗಳು ಅಥವಾ ನಿಮ್ಮ ಸಮಸ್ಯೆಗಳು ತುಂಬಾ ಎಕ್ಸ್ಟ್ರೀಮ್ ಇದೆ, ಏನೋ ಒಂದು ಮಾಟ ಮಂತ್ರ ಸಮಸ್ಯೆಗಳಾಗಿದೆ ಅಥವಾ ಬೇರೆ ಏನೋ ಎಕ್ಸ್ಟ್ರೀಮ್ ಪ್ರಾಬ್ಲಮ್ಸ್ ಆಗಿದೆ ಅಂದಾಗ ಮಾತ್ರನೇ ಬೇರೆ ಸಮಸ್ಯೆಗಳಿಗೆ ನಾವು ಬೇರೆ ರೀತಿಯಾದ ಸಜೆಷನ್ಸ್ನ ಕೊಡಬೇಕಾಗತ್ತೆ. ಸೊ ಹಾಗಾಗಿ ಆದಷ್ಟು ಸರಳ ಪರಿಹಾರದ ರೀತಿಯಲ್ಲಿ ಈಗ 2026ಗೆ ವಿಶೇಷವಾಗಿ ಆಶ್ಲೇಷ ನಕ್ಷತ್ರದವರು ಮಾಡಬೇಕಾಗಿರುವಂತಹ ಮೊದಲನೇದು ಮಂತ್ರ ಪಠನೆ, ಓಂ ನಮೋ ಭಗವತೆ ವಾಸುದೇವಾಯ. ಇದು ನಾಟ್ ಓನ್ಲಿ ಫಾರ್ ಹೆಲ್ತ್, ಯೂಶಲಿ ಹೆಲ್ತ್ಗೆ ಸಂಬಂಧಪಟ್ಟಂಗೆ ಧನವಂತರಿ ಮಂತ್ರ ಅಂತ ಹೇಳಿ ಕೊಡ್ತಾರೆ. ನಾಟ್ ಓನ್ಲಿ ಫಾರ್ ಹೆಲ್ತ್, ಟು ಅಟ್ರಾಕ್ಟ್ ವೆಲ್ತ್, ಪ್ರಾಸ್ಪರಿಟಿ, ಲಕ್ ಅಲ್ವಾ. ನಿಮ್ಗೆ ಏನಾಗಬೇಕು, ಅಟ್ರಾಕ್ಟ್ ಆಗಬೇಕು, ರೆಸ್ಪೆಕ್ಟ್ ಸಿಗಬೇಕು. ನಂಗೆ ಲೈಫಲ್ಲಿ ಮದುವೆ ಆಗಿ ಹೋಗಿದ್ದೀನಿ, ಅತ್ತೆ ಮನೆ ಕೂಡ ಯಾರೂ ರೆಸ್ಪೆಕ್ಟ್ ಮಾಡ್ತಿಲ್ಲ, ಅಥವಾ ಎಲ್ಲ ನೀವು ಒಂದು ಕೆಲಸಕ್ಕೆ ಹೋಗಿದ್ದೀರಾ, ನಿಮ್ಮ ಕೊಲೀಗ್ಸ್ ಯಾರೂ ರೆಸ್ಪೆಕ್ಟ್ ಮಾಡ್ತಿಲ್ಲ, ನಿಮ್ಗೆ ಗೊತ್ತಿರೋರು ಯಾರು ನಿಮ್ಗೇನೋ ಒಂಥರ ಬೆಲೆನೇ ಕೊಡ್ತಿಲ್ಲ, ನಿಮ್ಗೊಂಥರ ಮಾನಸಿಕ ಖಿನ್ನತೆ ಆಗುತ್ತಲ್ವಾ, ಒಂಥರ ನನಗೆ ಯಾಕೆ ಈ ಥರ ಎಲ್ಲ ಸಮಸ್ಯೆ ಆಗ್ತಿದೆ, ಒಂಥರ ಯು ವಿಲ್ ಗೋ ಇನ್ ಟು ಡಿಪ್ರೆಷನ್, ಅಥವಾ ಒಂಥರ ಮೆಂಟಲ್ ಇದಕ್ಕೆ ಹೋಗ್ತೀರಾ, ಸ್ಟೇಜಸ್ಗೆ ಹೋಗ್ತೀರಾ, ಒಂಥರ ಏನೋ ನನಗೆ ಸಮಸ್ಯೆಗಳಾಗ್ತಾ ಇದೆ, ಐ ಆಮ್ ನಾಟ್ ಏಬಲ್ ಟು ಆ್ಯಂಗರ್, ಕೋಪಕ್ಕೆ ಟರ್ನ್ ಆಗುತ್ತೆ, ರೈಟ್. ಈಗ ಏನೋ ಒಂದು ಮೆಂಟಲ್ ಮಾನಸಿಕ ಖಿನ್ನತೆ ಆಯಿತು ಅಂದರೆ ಅದು ಕೋಪಕ್ಕೆ ಟರ್ನ್ ಆಗುತ್ತೆ. ಕೋಪ ಕಂಟ್ರೋಲಿಂಗ್ ಸ್ಟೇಜಲ್ಲಿ ಇದ್ದರೆ ಕಂಟ್ರೋಲ್ ಆಗುತ್ತೆ, ಇಲ್ಲಾಂದರೆ ಇಟ್ ವಿಲ್ ಅಗೇನ್ ಬಿಕಮ್ ಟು ಆ್ಯಂಗರ್, ಡಿಪ್ರೆಷನ್ ಕೊಟ್ಟೋಗುತ್ತೆ. ಸೊ ಹಾಗಾಗಿ ಆದಷ್ಟು ಈಗಿನ ಜನ್ರೇಷನ್ಗೆ ತುಂಬ ಜಾಸ್ತಿ ಇದೆ ಈ ಸಮಸ್ಯೆಗಳು. ಸ್ವಲ್ಪ ಏನು ಡಿಸ್ಟರ್ಬೆನ್ಸಸ್ ಆದ್ರೂ ಅಥವಾ ಸ್ವಲ್ಪ ಇಗ್ನೋರೆನ್ಸ್ನು ಕೂಡ ಯಾರೂ ಟಾಲರೇಟ್ ಮಾಡೋಕ್ಕಾಗಲ್ಲ. ಕೆಲಸದಲ್ಲೂ ಅಷ್ಟೇ ಕಂಟಿನ್ಯೂಸ್ ಆಗಿ ನಾನು ಎಲ್ಲರೂ ರೆಕಗ್ನೈಸ್ ಮಾಡಬೇಕು, ನಾನು ಎಲ್ಲ ಕೆಲಸನೂ ಎಲ್ಲ ರೆಕಗ್ನೈಸ್ ಮಾಡಬೇಕು ಅಂತೀರ, ಬಟ್ ಎಲ್ಲನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲನೂ ಮಾಡಬೇಕು ಅಂದರೆ ನೀವು ಅಂಥದ್ದೇ ಒಂದು ಎನರ್ಜೀಸ್ನ ನೀವು ಪಡ್ಕೋಬೇಕು, ಅಷ್ಟು ಸ್ಟ್ರಾಂಗ್ ಥಿಂಗ್ಸ್ನ ನೀವು ಪಡ್ಕೊಳ್ಬೇಕು. ಆವಾಗಲೇ ನಿಮ್ಮ ಎಲ್ಲ ಕಡೆಯೂ ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀವು ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗೋದು. ಸೊ 2026ಅಲ್ಲಿ ಇಷ್ಟೆಲ್ಲ ಇರುತ್ತೆ ಪರಿಹಾರಗಳು, ಇದನ್ನೆಲ್ಲ ಮಾಡ್ಕೊಳ್ತಾ ಬನ್ನಿ. ವಿಶೇಷವಾಗಿ ಇದರ ಜೊತೆಗೆ ನೀವು ಆದಷ್ಟು ಅರಿಶಿಣದ ಕಲರ್ ಬಟ್ಟೆಗಳನ್ನ ಧರಿಸುವಂಥದ್ದು, ಅಂದರೆ ಕಲರ್ ಆರ್ ಮಿಕ್ಸ್ಚರ್ ಆಫ್ ಎಲ್ಲೋ ಕಲರ್ಸ್ನ ಧರಿಸ್ಕೊಳ್ತಾ ಬನ್ನಿ. ಲಕ್ ಫೇವರ್ ನಿಮಗೆ ಖಂಡಿತ ಅಟ್ರಾಕ್ಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಯಾಕೆಂದರೆ ಎಷ್ಟೊಂದು ಜನ ಕಾಲ್ಸ್ ಮಾಡಿ ಮೆಸೇಜ್ ಹಾಕಿ, ಮೇಡಮ್ ನನಗೆ ನಿಮ್ಮ ಪರಿಹಾರಗಳೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ, ನಾವೇನು ಅಂದ್ಕೊಂಡಿದ್ವಿ ಅದು ಸಕ್ಸಸ್ ಆಗ್ತಿದೆ ಅಂತ ಹೇಳ್ತಿರೋಂಥವ್ರು ಎಲ್ರಿಗೂ ಸಹ ಥ್ಯಾಂಕ್ ಯು. ಹೀಗೆ ಕಾರ್ಯಕ್ರಮ ನೋಡ್ತಾ ಇರಿ, ಹೊಸ ಹೊಸ ಪರಿಹಾರಗಳು ತಿಳಿಸ್ಕೊಡ್ತಾ ಇರ್ತೀನಿ. ಯಾವುದೇ ಸಮಸ್ಯೆಗಳು ನೀವು ಒಳಗಾಗಿದ್ರು ಕೂಡ ನಿಮ್ಗೆ ಅದರಿಂದ ಎಲ್ಲ ಸಂಪೂರ್ಣವಾಗಿ ಅದರಿಂದ ಆಚೆ ಬರಲಿಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಆ್ಯಂಡ್ ನನ್ನ ಒಂದು ಪರಿಹಾರಗಳು ನಿಮ್ಮ ಲೈಫಲ್ಲಿ ಇಷ್ಟೊಂದು ಇಂಪಾರ್ಟೆನ್ಸ್ ಆಗ್ತಿರೋದಕ್ಕೋಸ್ಕರ ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ಲ್ಯಾಡ್. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟು ಹೇಳ್ತಾ ಕರ್ಕಟಕ ರಾಶಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರೋಂಥವ್ರು ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಕ್ಯಾಲೆಂಡರ್ ವರ್ಷ 2026 ಬದಲಾವಣೆ ಆಗ್ತಿರೋಂಥದ್ದು ನಿಮ್ಗೆಲ್ರಿಗೂ ನೀವು ಅಂದ್ಕೊಳ್ಳೋಂಥ ಎಲ್ಲವೂ ಸಕಲ ಸಿದ್ಧತೆಗಳು, ಏನೇನು ಅಂದ್ಕೊಳ್ತಿದ್ದೀರಾ ಸಕಲ ಕಾರ್ಯ ಆಗಬೇಕು, ನನಗೆ ಇವೆಲ್ಲನೂ ನನಗೆ ವರ್ಕ್ ಆಗಬೇಕು, ಡಿಸೈರಬಲ್ ಥಿಂಗ್ಸ್ ಏನೇನಿದೆ ಎಲ್ಲ ಅಂದ್ಕೊಳ್ಳಿ, ಒಳ್ಳೇದಾಗಲಿ ಅಂತ ಹೇಳಿ, ಮ್ಯಾನಿಫೆಸ್ಟ್ ಆಗಲಿ ಅಂತ ಹೇಳಿ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.